ರಸ್ತೆ ಗುಂಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಆಕ್ರೋಶ ಸ್ಫೋಟಗೊಂಡಿದೆ. ಹದಗೆಟ್ಟ ರಸ್ತೆ ವಿರುದ್ಧ ಐಟಿಬಿಟಿ ದಿಗ್ಗಜರು ತಿರುಗಿ ಬಿದ್ದಿದ್ದಾರೆ. ರಿಪಬ್ಲಿಕ್ ಅಭಿಯಾನ ಬೆಂಬಲಿಸಿ ಟ್ವೀಟ್ ವಾರ್ ನಡೀತಾ ಇದೆ. ಜಗತ್ತಿನ ಮುಂದೆ ಬೆಂಗಳೂರು ಮಾನ ಮತ್ತೆ ಹರಾಜಾಗ್ತಾ ಇದೆ. ಗುಂಡಿಮಯ ಬೆಂಗಳೂರು ಅಸಲಿಯತ್ತು ಅನಾವರಣ ಮಾಡಿತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ. ಹದಗೆಟ್ಟ ರಸ್ತೆ ವಿರುದ್ಧ ಸಮರ ಸಾರಿದ ಐಟಿ ವಲಯ. ಅಭಿವೃದ್ಧಿ ಕಾಣದ ಬೆಂಗಳೂರು ಅಂತ ಪ್ರಹಾರವನ್ನು ನಡೆಸ್ತಾ ಇದ್ದಾರೆ. ಸರ್ಕಾರದ ವಿರುದ್ಧವಾಗಿ ಐಟಿಬಿಟಿ ಮಹಾರಥಿಗಳ ಬ್ರಹ್ಮಾಸ್ತ್ರವನ್ನ ಬಿಡ್ತಾ ಇರೋದು. ಒಂದ್ ಕಡೆ ರಿಪಬ್ಲಿಕ್ ಕನ್ನಡ ರಸ್ತೆ ಗುಂಡಿಯನ್ನು ಮುಚ್ಚಿ ಅಂತ ಅಭಿಯಾನವನ್ನ ಕೈಗೊಂಡಿತ್ತು. ಅಭಿಯಾನದ ಬಳಿಕ ರಸ್ತೆ ಗುಂಡಿಯನ್ನ ಕೆಲವು ವಾರ್ಡ್ಗಳಲ್ಲಿ ಮುಚ್ಚಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಕೂಡ ಮಾಡಿದ್ರು. ಈಗ ಐಟಿಬಿಟಿ ದಿಗ್ಗಜರು ಒಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ವಾರ್ ಮಾಡ್ತಾ ಇದ್ದಾರೆ. ಹದಗೆಟ್ಟ ರಸ್ತೆ ವಿರುದ್ಧ ಈಗ ಐಟಿಬಿಟಿ ದಿಗ್ಗಜರು ತಿರುಗಿ ಬಿದ್ದಿದ್ದಾರೆ. ರಿಪಬ್ಲಿಕ್ ಅಭಿಯಾನವನ್ನ ಬೆಂಬಲಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ವಾರ್ ನಡೀತಾ ಇದೆ. ಜಗತ್ತಿನ ಮುಂದೆ ಬೆಂಗಳೂರಿನ ಮಾನ ಮತ್ತೆ ಹರಾಜಾಗ್ತಾ ಇದೆ. ದಿನದ ಅರ್ಧ ಭಾಗ ರಸ್ತೆಯಲ್ಲೇ ಕಳೆಯುವಂತಾಗಿದೆ. ಬೆಂಗಳೂರಿನ ಈ ಕರಾಳ ರಸ್ತೆಗಳ ವಿರುದ್ಧ ಪಾಂಚಜನ್ಯ ಮುಳುಗ್ತಾ ಇದೆ. ಜನರಿಗೂ ಸಾಕಾಗಿದೆ. ಹದಗೆಟ್ಟ ರಸ್ತೆಗಳಲ್ಲಿ ಚಲಿಸಿ ರಸ್ತೆ ಗುಂಡಿ ಧೂಳು 9 ವರ್ಷದಿಂದ ಬೇಸತ್ತಿದ್ದೇನೆ. ಇದನ್ನೇ ನೋಡ್ತಾ ಇರೋದು. ಒಂದು ವರ್ಷದಲ್ಲಿ ಬದಲಾವಣೆ ಆಗಿಲ್ಲ ಅಂತ ಈ ಐಟಿಬಿಟಿ ದಿಗ್ಗಜರು ಮಾತಾಡ್ತಾ ಇರೋದು. ಪ್ರತಿದಿನ ದಿನದ ಅರ್ಧ ಭಾಗ ಅಂತ ಅನ್ಕೊಂಡ್ರು ಕೂಡ ಜೀವನದ ಅರ್ಧ ಭಾಗ ಈ ರಸ್ತೆಗಳಲ್ಲೇ ಕಳೆದು ಹೋಗುತ್ತೆ ಅನ್ನುವಂತ ವಿಚಾರ. ಇದರ ಬಗ್ಗೆ ಬ್ಲಾಕ್ ಬಕ್ ಕಂಪನಿಯ ಸಿಇಒ ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ಮಾಡಿ ಇದ್ರ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ರಸ್ತೆ ಗುಂಡಿ ಧೂಳಿನಿಂದ ಬೇಸತ್ತು ಹೋಗಿದ್ದೇವೆ. ಇಂಥ ವಾತಾವರಣದಲ್ಲಿ ಕಂಪನಿ ನಡೆಸೋದು ಅಸಾಧ್ಯ. ಬೆಂಗಳೂರು ರಸ್ತೆ ಗುಂಡಿ ವಿರುದ್ಧ ಮೋಹನ್ ದಾಸ್ ಪೈ ಗರಂ ಆಗಿದ್ದಾರೆ. ಬೆಳ್ಳಂದೂರು ಔಟರ್ ರಿಂಗ್ ರೋಡ್ ಬಗ್ಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಿತ್ಯ 3-4 ಗಂಟೆ ಟ್ರಾಫಿಕ್ನಲ್ಲೇ ಒದ್ದಾಟವನ್ನು ನಡೆಸಬೇಕು. ರಿಪಬ್ಲಿಕ್ ಕನ್ನಡ ಸರಣಿ ವರದಿ ಬೆನ್ನಲ್ಲೇ ಅತಿರಥರ ಸಮರ ಹೆಚ್ಚಾಗಿದೆ. ಸರ್ಕಾರದ ವಿರುದ್ಧ ಐಟಿಬಿಟಿ ಮಹಾರಥಿಗಳು ಬ್ರಹ್ಮಾಸ್ತ್ರವನ್ನು ಹೂಡಿದ್ದಾರೆ. ನೋಡಿ, ಐಟಿಬಿಟಿ ಕಂಪನಿಯ ದಿಗ್ಗಜರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಅಭಿಯಾನವನ್ನು ಬೆಂಬಲಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಾ. ರಿಪಬ್ಲಿಕ್ ಅಭಿಯಾನವನ್ನು ಬೆಂಬಲಿಸಿ ಟ್ವೀಟ್ ಮಾಡಿರೋದು. ಬೆಂಗಳೂರಿನ ಬಹುತೇಕ ಕಡೆ ರಸ್ತೆ ಗುಂಡಿಗಳ ಹಾವಳಿ ಹೆಚ್ಚಾಗಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ದೊಡ್ಡ ಮಟ್ಟದಲ್ಲಿ ಅಭಿಯಾನವನ್ನು ನಡೆಸಿತ್ತು. ಈಗ ಐಟಿಬಿಟಿ ಕಂಪನಿಯವರು ಕೂಡ ಇದರ ವಿರುದ್ಧವಾಗಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬೆಂಗಳೂರಿನ ಬಹುತೇಕ ಕಡೆ ರಸ್ತೆ ಗುಂಡಿಗಳು ಇದೆ. ಒಂದ್ ಕಡೆ ಟ್ರಾಫಿಕ್ ಸಮಸ್ಯೆ, ಮತ್ತೊಂದ್ ಕಡೆ ರಸ್ತೆ ಗುಂಡಿಗಳು. ಇದರ ಮಧ್ಯೆ ಜನರು ಹೈರಾಣಾಗಿದ್ದಾರೆ. ಆದರೂ ಕೂಡ ಈ ರಸ್ತೆ ಗುಂಡಿ ಮುಚ್ಚುವಂತ ಕಾರ್ಯ ನಡೀತಾ ಇಲ್ಲ. ಯಾವಾಗ ರಿಪಬ್ಲಿಕ್ ಕನ್ನಡ ಇದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಅಭಿಯಾನ ಮಾಡ್ತು, ಕೆಲವು ವಾರ್ಡ್ಗಳಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚಿದ್ದಾರೆ. ಅದು ತರಾತುರಿಯಲ್ಲಿ ಕಳಪೆ ಗುಣಮಟ್ಟದ ಕಾಂಕ್ರೀಟ್ ಅನ್ನು ಹಾಕಿ ರಸ್ತೆಯನ್ನು ಮುಚ್ಚಿರೋದು. ಈಗ ಒಂದ್ ಕಡೆ ಐಟಿಬಿಟಿ ದಿಗ್ಗಜರು ಕೂಡ ಇದರ ವಿರುದ್ಧವಾಗಿ ರಿಪಬ್ಲಿಕ್ ಕನ್ನಡ ಅಭಿಯಾನವನ್ನ ಬೆಂಬಲಿಸಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ದೇಶದಲ್ಲಿ ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ. ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರನ್ನ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಕನಸನ್ನ ಕಂಡಿದ್ರು. ಆದ್ರೆ ಬೆಂಗಳೂರಿನ ಬಹುತೇಕ ಭಾಗದಲ್ಲಿ ರಸ್ತೆ ಗುಂಡಿಗಳಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, ಗಮನಿಸ್ತಾ ಇದ್ದೀವಿ ಈ ರಸ್ತೆಗಳಿಂದ ಸಾಕಷ್ಟು ಜನ ಬೇಸತ್ತಿದ್ರು. ಈಗ ಐಟಿಬಿಟಿ ಅವರ ಸರದಿ ಹಿಂದೆಯೂ ಕೂಡ ಧ್ವನಿ ಎತ್ತಿದ್ರು, ಆದ್ರೆ ನೋ ಯೂಸ್ ಅನ್ನುವಂತ ರೀತಿಯಲ್ಲಿ ಆಗೋಗಿತ್ತು. ಈಗ ಕಂಪನಿಯನ್ನೇ ಬೇರೆ ಕಡೆ ಶಿಫ್ಟ್ ಮಾಡಿ ಹೋಗುವಂತ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಏನೇನ್ ಡೀಟೇಲ್ಸ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀರೇಶ್? ಅಶ್ವಿನಿ, ಗುಂಡಿಗಳ ವಿಚಾರವಾಗಿ ಸಾಕಷ್ಟು ಆಕ್ರೋಶ ಸುಮಾರು ದಿನಗಳಿಂದ ಒಂದ್ ಕಡೆ ಕೇಳಿ ಬರ್ತಿದೆ. ಆದ್ರೂ ಸರಿಯಾಗಿ ಗುಂಡಿ ಮಿಸ್ತಿಲ್ಲ. ಇವರು ಬಿಬಿಎಂಪಿಗಾಗಿ ಗ್ರೇಟರ್ ಬೆಂಗಳೂರು ಪಾಲಿಕೆ ಮಾಡಿದ್ದಾರೆ, 5 ಪಾಲಿಕೆ ಮಾಡಿದ್ದಾರೆ. ಕೋಟಿಗಟ್ಟಲೆ ಅನುದಾನವನ್ನ ಸರ್ಕಾರ ನೀಡಿದೆ. ಆದರೂ ಗುಂಡಿಗಳು ಮುಚ್ಚಿಲ್ಲ. ರಿಪಬ್ಲಿಕ್ ನಿರಂತರವಾಗಿ ಗುಂಡಿಗಳ ಬಗ್ಗೆ ಸ್ಟೋರಿ ಬಿತ್ತರ ಮಾಡ್ತಾ ಇದೆ. ಬಿಬಿಎಂಪಿ ಅಧಿಕಾರಿಗಳ ಗಮನಕ್ಕೂ ತರ್ತಿದೆ. ಆದ್ರೆ ಸರಿಯಾಗಿ ಗುಂಡಿ ಮುಚ್ತಿಲ್ಲ. ಅದು ಕಳಪೆಯಾಗಿ ಮುಚ್ತಿದ್ದಾರೆ, ತಾತ್ಕಾಲಿಕವಾಗಿ ಗುಂಡಿಗಳನ್ನ ಮುಚ್ತಿದ್ದಾರೆ. ಆದ್ರೀಗ ಐಟಿಬಿಟಿ ದಿಗ್ಗಜರು ಈಗ ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದ್ರೆ ಕೆಲವೊಂದು ರಸ್ತೆಯಲ್ಲಿ ಓಡಾಡಕ್ಕಾಗಲ್ಲ,
ತುಂಬಾ ಧೂಳು, ಪಕ್ಕದಲ್ಲಿ ಆ ಕಚೇರಿ ಇರುತ್ತೆ, ಆ ಗ್ಲಾಸ್ಗಳೆಲ್ಲ ಧೂಳುಮಯವಾಗಿರುತ್ತೆ. ಹೀಗಾಗಿ ತುಂಬಾ ಕಷ್ಟ ಆಗುತ್ತೆ, ರೋಗ ರುಜಿನಗಳು ಸಹ ಬರ್ತಿದ್ದಾವೆ ಸಾಕಷ್ಟು. ಯಾಕಂದ್ರೆ ಕಂಪನಿಗಳಿಗೆ ಸಾಕಷ್ಟು ಉದ್ಯೋಗಗಳು ಬರ್ತವೆ, ಬೇರೆ ಬೇರೆ ರಾಷ್ಟ್ರಗಳಿಂದ ದಿಗ್ಗಜರು ಬರ್ತಾರೆ, ಅಲ್ಲಿಂದ ತುಂಬಾ ಸಮಸ್ಯೆ ಆಗ್ತದೆ. ಈ ಒಂದು ದೃಷ್ಟಿಯಿಂದ ಇದೀಗ ಸರ್ಕಾರಕ್ಕೆ ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ರೆ ITBT ದಿಗ್ಗಜರು ಗುಂಡಿಗಳನ್ನ ಬೇಗ ಮುಚ್ಚಿ, ಇದು ಎಮರ್ಜೆನ್ಸಿ ಸಿಚುವೇಶನ್, ಬೇಗ ಮುಚ್ಚಿ ಅಂತ ಒಂದ್ ಕಡೆ ಮನವಿ ಸಹ ಮಾಡಿಕೊಡ್ತಿದ್ರೆ ಸರ್ಕಾರ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ವೋ ಎಂಬುದು ಕಡೆ ಕಾದು ನೋಡಬೇಕಾಗತ್ತೆ. ಯಾಕಂದ್ರೆ ನಿನ್ನೆ DCM ಅವರು ಖಡಕ್ ಸೂಚನೆ ನೀಡಿದ್ದಾರೆ ಗುಂಡಿ ಮುಚ್ಚಿ ಅಂತ. ಬಟ್ ಅದು ಸಭೆಗೆ ಮಾತ್ರ ಖಡಕ್ ಸೂಚನೆ, ಅಧಿಕಾರಿಗಳು ಮಾತ್ರ ಆಸ್ ಇಟ್ ಈಸ್ ಕಚೇರಿಗೆ ಬರ್ತಾರೆ, ಹೋಗ್ತಾರೆ. ಇವರು ಗ್ರೌಂಡ್ ಲೆವೆಲ್ ಹೋಗಲ್ಲ, ಯಾವ ರೀತಿ ವರ್ಕ್ ಮಾಡಿದ್ದಾರೆ ಗುತ್ತಿಗೆದಾರರು ಅಂತ. ಯಾಕಂದ್ರೆ ಬೆಳನೂರಲ್ಲಿ ಕಳೆದ ಒಂದು ತಿಂಗಳಲ್ಲಿ ಗುಂಡಿ ಮುಚ್ಚಿದ್ದಾರೆ, ರಸ್ತೆ ಡಾಂಬರ್ ಹಾಕಿದ್ದಾರೆ, ಅಲ್ಲಿ ಮತ್ತೆ ರಸ್ತೆ ಎಲ್ಲ ಹಾಳಾಗಿದೆ, ಗುಂಡಿಗಳು ಬಿದ್ದಿದ್ದಾವೆ. ಹೀಗಾಗಿ ಇಲ್ಲಿ ಒಂದ್ ಕಡೆ ITBTಯ ಕಂಪನಿಗಳು ಶಿಫ್ಟ್ ಆಗ್ತಿದ್ದಾವೆ, ಒಂದ್ ಕಡೆ ಆಂಧ್ರಕ್ಕೆ ಶಿಫ್ಟ್ ಆಗಿ ಮುಂದಾಗ್ತಿದ್ದಾವೆ. ಯಾಕಂದ್ರೆ ತುಂಬಾ ಧೂಳು, ಸುಮಾರು 5 ವರ್ಷಗಳಿಂದ ರಸ್ತೆ ಚೆನ್ನಾಗಿಲ್ಲ, ಓಡಾಡಕ್ಕಾಗ್ತಿಲ್ಲ, ಮತ್ತೊಂದ್ ಕಡೆ ಟ್ರಾಫಿಕ್ ಸಮಸ್ಯೆ. ಈ ಒಂದು ದೃಷ್ಟಿಯಿಂದ ಸರ್ಕಾರ ಬೇಗ ಗಮನ ಹರಿಸಬೇಕು, ಬೇಗ ಗುಂಡಿಗಳನ್ನ ಮುಚ್ಚಬೇಕು. ಒಂದ್ ಕಡೆ ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಅಂತಾರೆ, ಬಟ್ ಯಾವುದೂ ಬ್ರ್ಯಾಂಡ್ ಆಗಿಲ್ಲ, ರಸ್ತೆಗಳು ಎಲ್ಲವೂ ಕಳಪೆ ಆಗಿದೆ. BBMP ಹೋಗಿ ಗ್ರೇಟರ್ ಬೆಂಗಳೂರು ಪಾಲಿಕೆ ಆದ್ರೂ ಬದಲಾವಣೆ ಆಗಿಲ್ಲ. ಹೀಗಾಗಿ ಸರ್ಕಾರ ಬೇಗ ಎಚ್ಚೆತ್ಕೊಂಡು ಗುಂಡಿ ಮುಚ್ಚಿ, ಇಲ್ಲವಾದ್ರೆ ನಾವು ಬೇರೆ ಕಡೆ ಶಿಫ್ಟ್ ಆಗ್ತೀವಿ. ಕೆಲವೊಂದು ಕಂಪನಿಗಳಿಗೆ ಶಿಫ್ಟ್ಗೆ ಮುಂದಾಗಿದ್ದಾವೆ. ಸರ್ಕಾರ ಈ ಒಂದು ವಿಷಯವನ್ನ ಯಾವ ರೀತಿ ಗಮನವನ್ನು ತೆಗೆದುಕೊಳ್ಳುತ್ತೆ, ಇನ್ನಾದ್ರೂ ಎಚ್ಚೆತ್ಕೊಂಡು ಗುಂಡಿ ಮುಚ್ಚುತ್ತಾ ಇಲ್ವಾ ಎಂಬುದು ಕಾದು ನೋಡಬೇಕಾಗುತ್ತೆ. ಅಶ್ವಿನಿ, ವೀರೇಶ್, ಒಂದು ಈಗ ಬೆಂಗಳೂರು ಅಭಿವೃದ್ಧಿಗೋಸ್ಕರ ಪ್ರತಿ ವರ್ಷ 100 ಕೋಟಿಯನ್ನ ಖರ್ಚು ಮಾಡ್ತಾರೆ, ಆದ್ರೂ ಕೂಡ ಈ ರೀತಿಯಾದಂತ ನಿರ್ಲಕ್ಷ್ಯ ಪದೇ ಪದೇ ಕಂಡು ಬರ್ತಾ ಇದೆ. ಯಾವಾಗ ಎಚ್ಚೆತ್ಕೊಳ್ತಾರೆ ಇನ್ನು ಅಂತ? ಪ್ರವೀಣ್, ಅಧಿಕಾರಿಗಳು ಎಚ್ಚೆತ್ಕೊಳ್ಳೋದು ಒಂದ್ ಕಡೆ, ಯಾಕಂದ್ರೆ ಅವರು ಗ್ರೌಂಡ್ ಲೆವೆಲ್ಗೆ ಹೋಗಲ್ಲ. ಒಂದ್ ಕಡೆ ಗುತ್ತಿಗೆದಾರ ಯಾವ ರೀತಿ ಕೆಲಸ ಮಾಡ್ತಾನೆ, ಯಾವ ರೀತಿ ಗುಂಡಿ ಮುಚ್ಚಿದ್ದಾನೆ, ಎಷ್ಟು ಡಾಮರ್ ಹಾಕಿದ್ದಾನೆ ರಸ್ತೆಗೆ, ಅವರು ಅಧಿಕಾರಿಗಳ ಪರೀಕ್ಷೆ ಮಾಡಕ್ಕೆ ಹೋಗಲ್ಲ. ಯಾಕಂದ್ರೆ ಈಗ ತಾತ್ಕಾಲಿಕವಾಗಿ ಗುಂಡಿ ಮುಚ್ತಾರೆ, ಡಾಮರೀಕರಣ ಮಾಡ್ತಾರೆ, ಒಂದು ತಿಂಗಳಲ್ಲಿ ಮತ್ತೆ ಅದೇ ರೀತಿ ಹಾಳಾಗುತ್ತೆ, ಗುಂಡಿಗಳು ಮುಚ್ತಿದ್ದಾವೆ. ಹೀಗಾಗಿ ಎಲ್ಲೇ ಒಂದ್ ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯ ಎಂಬುದು ಒಂದ್ ಕಡೆ ಸಾಬೀತಾಗುತ್ತೆ. ಯಾಕಂದ್ರೆ ಗುತ್ತಿಗೆದಾರರಿಗೆ ಒಂದ್ ಕಡೆ ಪರ್ಸೆಂಟೇಜ್ ಕೊಡಲ್ಲ, ಮತ್ತೆ ಒಂದ್ ಕಡೆ ಬಿಲ್ ಮಾಡಲ್ಲ. ಯಾವೊಂದ್ ದೃಷ್ಟಿಯಿಂದ ತುಂಬಾ ಅಧಿಕಾರಿಗಳ ಕಿರುಕುಳ ಸಹ ಇದೆ. ಈ ಒಂದು ದೃಷ್ಟಿಯಿಂದ ಎಲ್ಲ ಒಂದ್ ಕಡೆ ಗುತ್ತಿಗೆದಾರ ಸಹ ಬೇಸತ್ತವಾಗಿ ಕಳಪೆ ಕಾಮಗಾರಿ ಮಾಡ್ತಿದ್ದಾರೆ. ಹೀಗಾಗಿ ಒಂದ್ ಕಡೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು, ಗ್ರೌಂಡ್ ಲೆವೆಲ್ ಹೋಗಬೇಕು, ಎಲ್ಲಿಗಳು ಗುಂಡಿಗಳಿದಾವೆ, ಎಲ್ಲಿ ಸಮಸ್ಯೆ ಇದೆ ಅದೆಲ್ಲ ಬಗೆಹರಿಸಬೇಕು. ಯಾಕಂದ್ರೆ ಈಗ 5 ಪಾಲಿಕೆ ಆಗಿದ್ದಾವೆ, ಇನ್ನಾದ್ರೂ ಎಚ್ಚೆತ್ತುಕೊಳ್ಳುತ್ತೆ ಎಂಬುದು ಕಾದು ನೋಡಬೇಕಾಗುತ್ತೆ. ಆದ್ರೆ ಕೆಲವೊಂದು ಪಾಲಿಕೆಯ ಆಯುಕ್ತರು ಈಗ ಬೇರೆ ಬೇರೆ ಸ್ಥಳಗಳಲ್ಲಿ ಹೋಗಿ ತಾತ್ಕಾಲಿಕವಾಗಿ ಗುಂಡಿ ಮುಚ್ಚಿದ್ರೆ ಮತ್ತೆ ಹಣ ಬಿಡುಗಡೆ ಆಗುತ್ತೆ, ಮತ್ತೆ ಒಂದು ತಿಂಗಳಲ್ಲಿ ಕಿತ್ತು ಬರುತ್ತೆ. ಹೀಗಾಗಿ DCM ಅವರು CM ಎಚ್ಚೆತ್ತುಕೊಳ್ಬೇಕು. ITBT ದಿಗ್ಗಜರು CMಗೆ ಮನವಿ ಸಹ ಮಾಡಿಕೊಂಡಿದ್ದಾರೆ. ಬೆಂಗಳೂರಲ್ಲಿ ಇರಕ್ಕಾಗ್ತಿಲ್ಲ, ತುಂಬಾ ಟ್ರಾಫಿಕ್ ಸಮಸ್ಯೆ, ಧೂಳು ಸಮಸ್ಯೆ, ಇದರಿಂದ ತುಂಬಾ ಕಷ್ಟ ಆಗ್ತಿದೆ, ನಾವು ವ್ಯಾಪಾರ ವಹಿವಾಟು ಮಾಡಲು ತುಂಬಾ ಕಷ್ಟ ಆಗ್ತಿದೆ. ಹೀಗಾಗಿ ನಾವು ಬೇರೆ ಕಡೆ ಶಿಫ್ಟ್ ಆಗ್ಲೇಬೇಕಾಗುತ್ತೆ. ಬೇಗ ನಮ್ಮ ಮನವಿಯನ್ನ ಸ್ವೀಕಾರ ಮಾಡಿ ಈ ಔಟರ್ ರಿಂಗ್ ರೋಡ್, ಸರ್ಜಾಪುರ್, ಮಾದೇಪುರ್, ವೈಟ್ ಫೀಲ್ಡ್ ಸುತ್ತ, ಅಂದ್ರೆ ಬೆಂಗಳೂರು ಸುತ್ತಮುತ್ತ ತುಂಬಾ ಗುಂಡಿಗಳಿದಾವೆ, ಬೇಗ ಮುಚ್ಚಿ ಅಂತ ಒಂದ್ ಕಡೆ ಮನವಿ ಮಾಡ್ತೇವೆ. ಸರ್ಕಾರ ಮಾತ್ರ ಇನ್ನಾದ್ರೂ ಎಚ್ಚೆತ್ತುಕೊಂಡು ಗುಂಡಿಗಳ ಮುಕ್ತಿ ನೀಡುತ್ತಾ ಇಲ್ವಾ ಎಂಬುದು ಕಾದು ನೋಡಬೇಕು.